ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಜೇನುಗೂಡು ಥರ ಸಾಫ್ಟ್ ಆಗಿ ಮತ್ತು ಲೇಯರ್ ಥರ ಬರುವ ತುಂಬಾ ರುಚಿಕರವಾದ ಮಂಗಳೂರು ಫೇಮಸ್ ಕಲ್ತಪ್ಪ ಹೇಗೆ ಮಾಡುವುದೆಂದು ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಪಾವು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು 5-6 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನೀರಾಕಿ 3 ಗಂಟೆಗಳ ಕಾಲ ಅಕ್ಕಿ ನೆನೆಯಲಿಕ್ಕೆ ಬಿಡ್ತೀನಿ. ಮೂರು ಗಂಟೆಯ ನಂತರ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಕುಚ್ಚಲಕ್ಕಿ ಅನ್ನ, ಅರ್ಧ ಕಪ್ ಹಸಿ ತೆಂಗಿನ ತುರಿ, 3 ಏಲಕ್ಕಿ, 1 ಟೀ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ದಪ್ಪವಾಗಿ ಮತ್ತು ಫೈನ್ ಆಗಿ ರುಬ್ಬಿ ತರ್ತೀನಿ. ನೋಡಿ, ರುಬ್ಬಿದ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟಿಗೆ ಸೇರಿಸ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ 1/4 ಟೀ ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾ ಹುಡಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಡ್ತೀನಿ. ಬೆಲ್ಲ ಕರಗಿಸೋಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆಯನ್ನು ಇಟ್ಟಿದ್ದೀನಿ. ಇದಕ್ಕೆ 1 ಕಪ್ ಬೆಲ್ಲವನ್ನು ಹಾಕ್ತೀನಿ. ಇದಕ್ಕೆ 1/4 ಕಪ್ ನೀರು ಹಾಕಿ ಬೆಲ್ಲ ಕರಗೋಕೆ ಬಿಡ್ತೀನಿ. ಬೆಲ್ಲ ಕರಗಿದರೆ ಸಾಕು, ಪಾಕ ಮಾಡಬೇಡಿ. ನೋಡಿ, ಬೆಲ್ಲ ಕರಗಿದೆ. ಇವಾಗ ಬಿಸಿ ಇರುವಾಗಲೇ ಬೆಲ್ಲದ ನೀರನ್ನು ಅಕ್ಕಿ ಹಿಟ್ಟಿಗೆ ಹಾಕ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲದಲ್ಲಿ ಕಸ ಇದ್ದರೆ ಬೆಲ್ಲದ ನೀರನ್ನು ಶೋಧಿಸಿ ಹಾಕಿ. ನೋಡಿ, ಹಿಟ್ಟು ಈ ರೀತಿ ತಿಳಿಯಿರಬೇಕು. ನೀರು ದೋಸೆಗೆ ಸ್ವಲ್ಪ ದಪ್ಪ ಇದ್ದರೆ ಸಾಕು. ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಸೈಡಿಗೆ ಇಡ್ತೀನಿ. ಕಲ್ತಪ್ಪ ಮಾಡೋಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಬಿಸಿಯಾಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ. ಬಿಸಿಯಾದಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಆದಾಗ ಅರ್ಧ ಕಪ್ ತೆಂಗಿನ ಪೀಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಕೆಂಪಾಗೋ ತನಕ ಫ್ರೈ ಮಾಡ್ತೀನಿ. ಇದರ ಅರ್ಧ ಭಾಗದಷ್ಟು ತೆಗೆದಿಡ್ತೀನಿ, ನಂತರ ಮೇಲಿಂದ ಹಾಕೋಕೆ. ಇವಾಗ ಕುಕ್ಕರ್ ತುಂಬ ಬಿಸಿ ಇದೆ. ಈವಾಗಲೇ ಮಿಕ್ಸ್ ಮಾಡಿಟ್ಟ ಹಿಟ್ಟನ್ನು ಪುನಃ ಮಿಕ್ಸ್ ಮಾಡಿ ಕುಕ್ಕರಿಗೆ ಹಾಕ್ತೀನಿ. ನಂತರ ಮೊದಲೇ ತೆಗೆದಿಟ್ಟ ನೀರುಳ್ಳಿ ತೆಂಗಿನ ಫ್ರೈ ಪೀಸನ್ನು ಹಾಕಿ ಕುಕ್ಕರ್ದು ಮುಚ್ಚಳ ಮುಚ್ತೀನಿ. ನೆನಪಿಡಿ, ವಿಸಿಲ್ ಮಾತ್ರ ಇಡಬೇಡಿ. ಮೊದಲಿಗೆ ಗ್ಯಾಸ್ ಹೈ ಫ್ಲೇಮಲ್ಲಿ 5 ನಿಮಿಷ ಇಟ್ಟು ನಂತರ ತುಂಬ ಲೋ ಫ್ಲೇಮಲ್ಲಿ 15 ನಿಮಿಷ ಕಲ್ತಪ್ಪವನ್ನು ಬೇಯಿಸ್ತೀನಿ. 20 ನಿಮಿಷ ಆಯಿತು ನೋಡುವ ಕಲ್ತಪ್ಪ ಬೆಂದಿದೆ ಅಂತ. ನೋಡಿ, ಈ ರೀತಿ ಸೌಂಡ್ ಬಂದರೆ ಬೆಂದಿದೆ ಅಂತ. ನೋಡಿ, ಕಲ್ತಪ್ಪ ಬೆಂದಿದೆ. ತಣ್ಣಗಾದ ಮೇಲೆ ಕಲ್ತಪ್ಪವನ್ನು ತೆಗೆದು ಕಟ್ ಮಾಡಿ ತೋರಿಸ್ತೀನಿ. ಕಲ್ತಪ್ಪ ತಣ್ಣಗಾಗಿದೆ. ಸೈಡಿಂದ ಸ್ವಲ್ಪ ಬಿಡಿಸ್ತೀನಿ. ವಾವ್, ನೋಡಿ ಹೇಗೆ ಬಂದಿದೆ. ಸ್ವಲ್ಪನೂ ತಳಕಾಗಲಿಲ್ಲ. ಕಟ್ ಮಾಡುವ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಹಾಗೆಯೇ ಎಷ್ಟು ಪದರವಾಗಿ ಬಂದಿದೆ ಅಲ್ವಾ. ತುಂಬಾ ರುಚಿಯಾಗಿ ಬಂದಿದೆ ಕೂಡ. ನೀವು ನಾನು ಹೇಳಿದ ಮೆಜರ್ಮೆಂಟಲ್ಲಿಯೇ ಮಾಡಿ ಇದೇ ರೀತಿ ಕಲ್ತಪ್ಪವನ್ನು ನೀವು ಮಾಡಬಹುದು. ನನ್ನ ಇವತ್ತಿನ ರೆಸಿಪಿ ಕಲ್ತಪ್ಪ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.